ನಮಸ್ತೆ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ವಿಡಿಯೋದಲ್ಲಿ ನನ್ನ ಐಡಿ ಬ್ಲಾಕ್ ಆಗಿದೆ ಸ್ವಿಗ್ಗಿನಲ್ಲಿ. ಬಟ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಝೊಮ್ಯಾಟೊ ಮಾಡ್ತಾಯಿದ್ದೀನಿ. ಒಂದು ವೀಕ್ ಚಾಲೆಂಜ್ ಮಾಡ್ತಾಯಿದ್ದೀನಿ ನೈಟ್ ಶಿಫ್ಟು ಝೊಮ್ಯಾಟೊ ಮಾಡಬೇಕು ಅಂತ. ಯಾಕಂದ್ರೆ ಭಾಳ ದಿವಸನೇ ಆಯಿತು ನೈಟ್ ಶಿಫ್ಟು ಝೊಮ್ಯಾಟೊ ನಾನು ಮಾಡಿಲ್ಲ ಮತ್ತು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೂ ಇವಾಗ ಒಂದು ಆಫರ್ ಕೊಟ್ಟರು ಝೊಮ್ಯಾಟೊದಲ್ಲಿ. ಆಗಸ್ಟ್ 15th ಒಳಗಡೆ ಇದು ಒಂದು ಆಫರ್ ಇದೆ. ಕಮ್ ಬ್ಯಾಕ್ ಆಫರ್ ಅಂತೆ. ಮಿನಿಮಮ್ 650 ರುಪೀಸ್ ಅಂತ. ಅಂದರೆ ಕಂಪ್ಲೀಟ್ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 12 ಗಂಟೆಯಿಂದ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 650 ರೂಪಾಯಿ ಕೊಡ್ತಾನೆ ಅಂತ ಹೇಳ್ತಾನೆ. ನೋಡೋಣ ಇದು ಆಫರ್ ಸಿಗುತ್ತಾ ಏನು ಅಂತ. ಇವಾಗ ಆರ್ಡ್ರು ನೋಡ್ತಾಯಿದ್ದೀನಿ. ಯಾಕಂದರೆ 12 ಗಂಟೆಯಿಂದ ನಾನು ಕೂಡ ಬುಕ್ ಮಾಡ್ಕೊತಾ ಇದ್ದೀನಿ. 12 ಗಂಟೆಯಿಂದ ಕಂಟಿನ್ಯೂ ಮಾಡಲೇಬೇಕು ಅಂತ. ನೋಡೋಣ, 12 ಗಂಟೆಯಿಂದ ಬುಕ್ ಮಾಡ್ಕೊಂಡಿದ್ದೀನಿ. 11 ಗಂಟೆ ಸಿಗೋಲ್ಲ, ಟೈಮ್ ಆಯ್ತು ಆಲ್ರೆಡಿ. 12 ಗಂಟೆಯಿಂದ 2, 3, 4, 5, 6, 7, 9, 10, 12ರಿಂದ 10 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ. ಗಿಗ್ಸು 8 ಗಿಗ್ ಇದ್ದಾವೆ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸು ಮತ್ತು ಎಷ್ಟು ಇವತ್ತು ಮತ್ತು ನೈಟ್ ಶಿಫ್ಟ್ ಮಾಡ್ತಾಯಿದ್ದೀನಿ ಫುಲ್ ಅಲ್ಲ. ಇವತ್ತು ನೈಟ್ ಶಿಫ್ಟ್ ಎಷ್ಟಾಗುತ್ತೆ ಅರ್ನಿಂಗ್ಸು. ನೈಟ್ ಅಂದರೆ ಬೆಳಗಿನ ಜಾವ 3 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆವರೆಗೂ ಮಾಡಬೇಕು ಅನ್ಕೊಂಡಿದ್ದೀನಿ. ನೋಡೋಣ ಮತ್ತೆ ಸಿಗ್ತೀನಿ ನಿಮಗೆ. ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಝೋನ್ ಒಳಗೆ ಹೋಗ್ತಾಯಿದ್ದೀನಿ. ಝೋನ್ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ. ಫಸ್ಟ್ ಆರ್ಡ್ರ್ ಬಿದ್ಮೇಲೆ ಎಷ್ಟಾಗುತ್ತೆ ಫಸ್ಟ್ ಆರ್ಡ್ರ್ ಅಂತಂದರೆ ಬನ್ನಿ. ಎಲ್ಲ ವೀಡಿಯೋದಲ್ಲೂ ನೀವು ನೋಡಿರ್ಬೋದು. ಯಾಕಂದರೆ ತಿಳಿಯೋದಕ್ಕೆ ಅವರು ನಾನೇನು ಬೇಕಾದ ಜಗಳ ಮಾಡಿಲ್ಲ. ಯಾಕಂದರೆ ಅವರು ನಾನು ಮಾತಾಡಿರೋ ರೀತಿ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂದರೆ ಫುಲ್ಲು ರ್ಯಾಶ್ ಅನಿಸಿದೆ. ಅದಕ್ಕೋಸ್ಕರ ಏನು ಮಾಡೋಕ್ಕೆ ಬರೋಲ್ಲ. ಹೋಗ್ಬರೋಲ್ಲ. ಅದಿಲ್ಲ ಅಂದರೆ ಇನ್ನೊಂದು ಯಾಕೆ ಅಷ್ಟೇ ಏನು ಮಾಡ್ತಾರೆ. ಒಂದೊಂದು ಕೆಲಸ ಮಾಡೋದು ತಪ್ಪಿದ್ದಾವೆ. ಯಾಕಂದರೆ ಮೊದಲಿಂದಲೂ ಇದೇ ಕೆಲಸ ಮಾಡ್ತೀವಿ ಅಂದಮೇಲೆ ಇವಾಗ ಬೇರೆ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಂದ್ರೆ ಭಾಳ ಟೈಮ್ ಹಿಡಿಯುತ್ತೆ. ಬೇಗ ಆ ಕೆಲಸಗಳು ಅಡ್ಜಸ್ಟ್ ಆಗೋಲ್ಲ ಬೇರೆ ಕೆಲಸ ಮಾಡೋಣ ಅಂತ. ಅದಕ್ಕೋಸ್ಕರ ಇವಾಗ ನಾನು ಝೊಮ್ಯಾಟೊ ಬಂದಿದ್ದೀನಿ. ಝೊಮ್ಯಾಟೊ ನಿಲ್ಸೋದೂ ಒಳ್ಳೆ ಅರ್ನಿಂಗ್ಸೇ ಆಗುತ್ತೆ. ಯಾಕಂದರೆ ಈ ಸರಿ ಹುಡುಗರೆಲ್ಲ ಜಾಸ್ತಿ ಆಗುತ್ತೆ. ಅವರಲ್ಲಿ ಕೂಡ ಅಮೌಂಟ್ ಕಮ್ಮಿ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ, ವೀಡಿಯೋ ಮಾಡ್ತೀನಿ. ವೀಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಅರ್ನಿಂಗ್ಸ್ ಬರುತ್ತೆ ಎಷ್ಟಿಲ್ಲ, ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದ್ರೆ ಭಾಳ ಯೂಸ್ಗಳು ಆಯಿತು. ಯೂಸ್ಗಳು ಅನ್ನೋದಕ್ಕಿಂತ ವರ್ಷಗಳೇ ಆಯ್ತಲ್ಲ, ವರ್ಷ ಆಗ್ತದೆ ಅಂತ ನಾನು ಝೊಮ್ಯಾಟೊ ಮಾಡೋದ್ರಿಂದ ಇವಾಗ ಮಾಡ್ತಾಯಿದ್ದೀನಿ. ಝೊಮ್ಯಾಟೊ ಭಾಳ ಯೂಸ್ಗಳು ಆಗ್ತದೆ. ಬನ್ನಿ ಎಷ್ಟಾಗುತ್ತೆ ಅರ್ನಿಂಗ್ಸ್. ಇವತ್ತು ನೈಟ್ ಶಿಫ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನೈಟ್ ಶಿಫ್ಟ್ ಝೊಮ್ಯಾಟೊದಲ್ಲಿ ಒಳ್ಳೆ ಅರ್ನಿಂಗ್ಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಹುಡುಗರು. ನೋಡ್ತೀನಿ ಇವತ್ತು ಎಷ್ಟಾಗುತ್ತೆ ಅರ್ನಿಂಗ್ಸ್ ಅಂತ. 11:45 ಆಗಿದೆ. ಟೈಮ್ ಬಂದ್ಬಿಟ್ಟು 11:45. ಆನ್ಲೈನ್ಗೆ ಹೋಗ್ತಾಯಿದ್ದೀನಿ. ಆನ್ಲೈನಿಗೆ ಬಂದೆ. ನನಗೆ ಇರೋದು ನೋಡ್ಬೋದು ನ್ಯೂ ಬೆಲ್ಟ್ ರೋಡಲ್ಲಿ ಮಾಡ್ತಾಯಿದ್ದೀನಿ. ಆರ್ಡ್ರ್ ಕೊಡ್ತಾರೆ ಆರ್ಡ್ರ್ ಕೂಡ ಬಂದರೆ ನಿಮಗೆ ಸಿಗ್ತೀನಿ. ನೋಡಿರಿ, ಇವಾಗ ಮೊದಲನೇ ಆರ್ಡ್ರ್ ಬರ್ತಾಯಿದೆ. 123 ರೂಪಾಯಿ ಕೊಟ್ಟಾರೆ. ಪಿಕಪ್ ಬಂದ್ಬಿಟ್ಟು 1 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದ್ಬಿಟ್ಟು 12 ಕಿಲೋಮೀಟ್ರ್ ಇದೆ. ಬನ್ನಿ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡು ರೆಸ್ಟೋರೆಂಟ್ ಹೋದ್ಮೇಲೆ ಸ್ವಲ್ಪ ಬನ್ನಿ ರೆಸ್ಟೋರೆಂಟ್ ಹತ್ರ ಹೋಗೋಣ. ಇದೊಂದು ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ನೋಡ್ಬೋದು ರೆಸ್ಟೋರೆಂಟ್ಗಳು ಫೋಟೋ ಕೂಡ ತೋರಿಸ್ತಾರೆ. ಹಿಂಗಿದ್ರೆ ಯಾವುದೇ ಹೊಸ್ದಾಗಿ ಏನು ಡ್ಯೂಟಿ ಮಾಡ್ತಾರಲ್ಲ ಅಂಥ ಹುಡುಗರು ಹೆಲ್ಪ್ ಆಗುತ್ತೆ. ಹೊಸ್ದಾಗಿ ಡ್ಯೂಟಿ ಮಾಡ್ತಿದ್ದಾರಲ್ಲ ಅವರು ಕೂಡ ರೆಸ್ಟೋರೆಂಟ್ ಕೂಡ ಬೇಗ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿದ್ದಾವೆ ರೆಸ್ಟೋರೆಂಟ್ ಅಂತ. ಬನ್ನಿ ಸಿಗ್ತೀನಿ ಇವಾಗ ರೆಸ್ಟೋರೆಂಟ್ ಹತ್ರ ಹೋಗಿ ರೆಸ್ಟೋರೆಂಟ್ ಹತ್ರ ಹೋಗಿ ಪಿಕಪ್ ಲೊಕೇಶನ್ ಕೊಟ್ಬಿಡೋಣ. ಇದೇನು ಗುರು ಹೊಸ್ದಾಗಿ ಕೊಟ್ಟವನು ಎಕ್ಸೆಲ್ಲು ನಂಬರ ಡಿಫ್ರೆಂಟಾಗೈತೆ. ಇಬ್ಬರು ಹೋಗಬೇಕು ಒಂದೇ ಈಗ ಆರ್ಡ್ರಿಗೆ. ಐಟಮ್ ಜಾಸ್ತಿ ಇದ್ದಂಗೆ ಅದಕ್ಕೆ ಇಬ್ಬರನ್ನ ತೋರಿಸವ್ರೆ ಅನ್ನೋರು. ಯಾರಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಇದು ಆರ್ಡ್ರ್ ರೆಡಿ ಇದೆ. ಪಿಕ್ ಮಾಡ್ಕೊಂಡು ಮಲ್ಟಿ ಪಾರ್ಟ್ನರ್ ಡೆಲಿವರಿ ಅಂತ. ಇಬ್ಬರು ಪಾರ್ಟ್ನರ್ಗಳು ಸೇರ್ಕೊಂಡು ಡೆಲಿವರಿ ಮಾಡಬೇಕು. ಯಾಕಂದರೆ ಐಟಮ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದ್ದರೆ ನಾವು ಕೂಡ ಈ ಥರ ಯೂಸ್ ಮಾಡ್ಬೋದು ಆಪ್ಷನ್ನ. ಬನ್ನಿ ನೋಡೋಣ ಸಿಗ್ತೀನಿ. ಆರ್ಡ್ರ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಹಾಕ್ತೀನಿ. ಝೊಮ್ಯಾಟೊದಲ್ಲಿ ಎಕ್ಸೆಲ್ ಆರ್ಡ್ರ್ ಹೆಂಗಂದರೆ ಒಂದೇ ಐಟಮ್ನ ಒಂದರಲ್ಲೇ ಪ್ಯಾಕ್ ಮಾಡಿದ್ರೆ ಒಬ್ಬರು ಪಿಕ್ ಮಾಡಿದ್ರೆ ನಡೀತದೆ, ಅವರು ಪಿಕ್ ಮಾಡಿದ್ರೆ ನಡೀತದೆ, ನಾನು ಪಿಕ್ ಮಾಡಿದ್ರೆ ನಡೀತದೆ. ಯಾಕಂದ್ರೆ ಅವರು ಅಂದರೆ ಇಬ್ಬರು ಕಳಿಸಿರ್ತಾರಲ್ಲ, ಇಬ್ಬರು ಜೊತೆಲೆ ಹೋಗ್ಬಿಟ್ಟು ಕೊಟ್ಟು ಬರ್ಬೋದು. ಇಲ್ಲ ನಾವೇ ಡಿವೈಡ್ ಮಾಡ್ಕೊಬೋದು. ಇಬ್ಬರು ಪಾರ್ಟ್ನರ್ ಇರ್ತಾರೆ,
ಅವನಿಗೆ ಸ್ವಲ್ಪ ನನಗೊಂದು ಸ್ವಲ್ಪ ಅಂತಂದು ಡಿವೈಡ್ ಕೂಡ ಮಾಡ್ಕೋಬೋದು. ಜಾಸ್ತಿ ಇಟ್ಕೊಂಡ್ರೆ ಪಾರ್ಸಲ್, ಬಟ್ ಪಾರ್ಸಲ್ ಇಲ್ಲಿ ಕಡಿಮೆ ಇತ್ತಲ್ಲ, ಹಂಗಾಗಿ ಅವ್ನು ಒಬ್ಬನೇ ಎತ್ಕೊಂಡ ಇಟ್ಕೊಳಕ್ಕೆ ಅಂತ ಬಿಟ್ಟಿದ್ದೆ. ಬನ್ನಿ ಹೋಗೋಣ, ಟ್ರಾನ್ಸ್ಪೋರ್ಟೇಷನ್ ಹತ್ರ ಸಿಗ್ತೀನಿ. ಅವನು ಬರೋಕೆ ಎಷ್ಟು ತಗೋತ ಗೊತ್ತಿಲ್ಲ. ನಾನಂತೂ ಪೆಟ್ರೋಲ್ ಗಾಡಿ, EV ಗಾಡಿ, ಎಲೆಕ್ಟ್ರಿಕ್ ಗಾಡಿ. ಪೆಟ್ರೋಲ್ ಗಾಡಿ ಸ್ವಲ್ಪ ಜಾಸ್ತಿ ಓಡ್ತದೆ. ಬನ್ನಿ ಸಿಗ್ತೀನಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್. ಇದೆಯಾ ಕ್ಯಾ ಇದೆಯಾ ಹೋಗ ಡೆಲಿವರಿ ಕೊಟ್ಬಿಡೋಣ. ಕೊಟ್ರಂತೆ ಅವರು ಆರ್ಡ್ರು ನೋಡಿರಿ, ₹123 ನೆಕ್ಸ್ಟ್ ಆರ್ಡ್ರು. ಇಬ್ಬರು ಜೊತೆಲಿ ಆರ್ಡ್ರ್ ಕೊಡ್ತೀನಿ ಅಂತಲೂ ಗೊತ್ತಿಲ್ಲ. ಮತ್ತು ಇವರಿಂದ ಭಾಳ ದೂರನೂ ಇದ್ದೀವಿ. ಮನೆ ಮುಂದಕ್ಕೆ ಹೋಗೋಣ. ರಿಂಗ್ಸು ಫಸ್ಟ್ನೇ ಆರ್ಡ್ರ್ ಕೌಂಟ್ ಆಗಿದೆ ನೋಡಿ. ಆಫರ್ ಕೊಟ್ಟಿದ್ದಾನಲ್ಲ, ಆಫರ್ ಅಲ್ಲಿದ್ದು ಫಸ್ಟ್ನೇ ಆರ್ಡ್ರು ಕೌಂಟ್ ಆಗಿದೆ. ಫಸ್ಟ್ನೇ ಆರ್ಡ್ರು ರಿಂಗ್ಸ್ ₹123. ನೋಡೋಣ ಇದು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ 12ರಿಂದ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಮುಂದಕ್ಕೆ ಹೋಗೋಣ. भाई चलना भाई आगे, यहाँ नहीं मिलेगा, आगे आगे। देखो हमारे ರೆಸ್ಟೋರೆಂಟ್ ಎಲ್ಲಿರುತ್ತಾ ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋದ್ರೆ ನಂಗೆ ಆರ್ಡರ್ ಸಿಗೋದು. ಯಾರು ಇಲ್ದೇರೆ ಆ ಕಡೆ ಬಂದರೆ ಆರ್ಡರ್ ಸಿಗೋಲ್ಲ. ರೆಸ್ಟೋರೆಂಟ್ ಹತ್ರ ಹೋದ್ರೂ ಆರ್ಡರ್ ಕೊಡೋದು ಇಲ್ಲ. ಎಲ್ಲ ನಿಂತ್ಕೊಂಡು ಆರ್ಡ್ರ್ ಸಿಗ್ತದೆ ಅನ್ನೋ ಡೌಟು. ಕೆಲವು ಸರಿ ಕೊಡ್ತಾನೆ ಆರ್ಡ್ರ್ಗಳು ಜಾಸ್ತಿ ಇದ್ದಾಗ, ಬಟ್ ಆರ್ಡ್ರ್ಗಳು ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ನಾವು ರೆಸ್ಟೋರೆಂಟನ್ನು ಹುಡ್ಕೊಂಡು ಹೋಗಲೇಬೇಕಾಗುತ್ತೆ. ಬನ್ನಿ ಹೋಗ. ನೋಡಿ ಇವಾಗ ಸುಮಾರು ಒಂದು 20 ನಿಮಿಷ ಆಯಿತು ಆರ್ಡ್ರ್ ಕೊಟ್ಟು ಬಂದ್ರೂ ಒಂದು ಆರ್ಡ್ರ್ ಕೊಡ್ತಾಯಿಲ್ಲ. ನಾನೇನು ಭಾಳ ದೂರ ಏನಿಲ್ಲ, ಈ ಪೈಪ್ಲೈನ್ ರೋಡ್ ಬರುತ್ತಲ್ಲ, ಆ ಪೈಪ್ಲೈನ್ ರೋಡ್ ಹತ್ರ ಇಲ್ಲಿ ಕೂಡ ರೆಸ್ಟೋರೆಂಟ್ಗಳು ಇದ್ದಾವೆ. ಬಟ್ ಯಾಕೋ ಆರ್ಡ್ರ್ ಕೊಡ್ತಾಯಿಲ್ಲ, ಏನೋ ಗೊತ್ತಿಲ್ಲ. ಬನ್ನಿ ಜೋರ್ ಒಳಗೆ ಹೋಗ್ತಾ ಇದ್ದೀನಿ, ನಿಧಾನಕ್ಕೆ ಹೋಗೋಣ. ಯಾವಾಗಾದ್ರೂ ಕೊಡ್ಬೋದು ಮಧ್ಯದಲ್ಲಿ ಆರ್ಡ್ರ್. ಜೊಮೊಟೊದವನು ಜೋನಿಂದ ಆಚೆ ಕಡೆ ಕೊಟ್ಟರೆ ಆರ್ಡ್ರ್ಗಳು ಕೊಡ್ತಾನೆ ಅನ್ನೋದು ಗೊತ್ತು ನಮಗೆ. ಬಟ್ ಯಾಕೋ ಗೊತ್ತಿಲ್ಲ, ಇವಾಗ ಆರ್ಡ್ರ್ ಕೊಡ್ತಾಯಿಲ್ಲ. 20 ನಿಮಿಷ ಆಯಿತು. 20 ನಿಮಿಷದಿಂದ ಹಂಗೆ ಸುಮ್ಮನೆ ಹೋಗ್ತಾ ಇದ್ದೀನಿ. ಜೋರ್ ಒಳಗೆ ಹೋಗ್ತೀನಿ, ನೋಡ್ತೀನಿ. ಆರ್ಡ್ರ್ ಕೊಟ್ಟರೆ ಹೋಗೋಣ, ಆರ್ಡ್ರ್ ಡ್ರಾಪ್ ಮಾಡೋಣ. ಬನ್ನಿ ಹೋಗೋಣ, ಫಸ್ಟ್ ಜೋರ್ ಒಳಗೆ ಹೊರಗಡೆ ಹೋಗ್ಬಿಡೋಣ. ಆದಮೇಲೆ ಆರ್ಡ್ರ್ ಬರುತ್ತೆ ಅಂತ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಒಂದು ಹಾಫ್ ಆನ್ ಅವರ್ ಆದಮೇಲೆ ಇವಾಗ ಆರ್ಡ್ರ್ ಕೊಡ್ತವನೆ. ಪಿಕಪ್ಪೇ 3 ಕಿಲೋಮೀಟ್ರ್ ಐತೆ, ಮಜ್ಜಿಕೆರೆಯಲ್ಲಿ ಊಟ ಉಪಹಾರ ಅಂತಂದು. ಡ್ರಾಪ್ ಒಂದು 4 ಕಿಲೋಮೀಟ್ರ್ ಐತೆ. ಬನ್ನಿ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊತೀನಿ. ಇದು 2ನೇ ಆರ್ಡ್ರು. ಹೋಗೊಂಬರಿ ರೆಸ್ಟೋರೆಂಟ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ, ಆರ್ಡ್ರ್ ಪಿಕ್ ಮಾಡಿಬಿಟ್ಟು. ಇದು ಝೊಮ್ಯಾಟೊದಲ್ಲಿ ಏನಪ್ಪ ಅಂದರೆ ಬೆನಿಫಿಟ್ ಅಂದರೆ ನೋಡ್ಬೋದು, ಈ ಥರ ಹೊಸ್ದಾಗಿ ಏನು ಬರ್ತಿರಲ್ಲ ನೀವು ಡೆಲಿವರಿ ಬಾಯ್ಸ್ಗಳು, ಅವ್ರಿಗೆಲ್ಲ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವ ಥರಪ್ಪ ಅಂದರೆ ನೋಡ್ಬೋದು, ರೆಸ್ಟೋರೆಂಟ್ ಕೂಡ ಫೋಟೋ ಹಾಕ್ತಾರೆ. ಬಟ್ ಬೇರೆ ಅಪ್ಲಿಕೇಶನಲ್ಲಿ ಫೋಟೋ ಸಿಗೋಲ್ಲ ನಿಮಗೆ ರೆಸ್ಟೋರೆಂಟ್ಗಳು. ಕೆಲವು ಹೊಸಬ್ರಿಗೆ ಬಂದವ್ರಿಗೆ ಏನಾಗುತ್ತೆ ಗೊತ್ತಾಗಲ್ಲ, ರೆಸ್ಟೋರೆಂಟ್ ಯಾವ ಕಡೆ ಇದೆ, ಹೆಂಗಿರುತ್ತೆ, ಯಾವ ರೋಡಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ. ಬಟ್ ಈ ಥರ ಫೋಟೋಗಳು ಇದ್ಬಿಟ್ರೆ ಹುಡುಗರಿಗೂ ಸಮಸ್ಯೆನೂ ಇರೋಲ್ಲ, ಆರಾಮಾಗಿ ಹೋಗ್ಬಿಡ್ತಾರೆ, ಹುಡ್ಕೊಂಡು ಫೋನ್ ನೋಡ್ಕೊಂಡೆ ಹೋಗ್ಬಿಡ್ತಾರೆ. ಬನ್ನಿ ರೆಸ್ಟೋರೆಂಟಿಗೆ ಹೋದ್ಮೇಲೆ ನಿಮಗೆ ಆರ್ಡ್ರ್ ಪಿಕ್ ಮಾಡಿದ್ಮೇಲೆ ಸಿಗ್ತೀನಿ. ನೋಡಿರಿ, ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಅಂದರೆ ಝೊಮ್ಯಾಟೊದಲ್ಲಿ ಇದು ₹650 ಬರುತ್ತೆ ಅಂದ್ಕೊಂಡಿದ್ದೀನಿ ಆರ್ಡ್ರ್ ಮಾಡಿದ್ರೆ, ಅಂದರೆ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದರೆ. ಬಟ್ ನಾನು 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಇದಕ್ಕೇನು ಬರುತ್ತೆ ಅಂದರೆ ಸ್ಕ್ರ್ಯಾಚ್ ಕಾರ್ಡ್ ಬರುತ್ತೆ ಅಂತ. ಯಪ್ಪ, ನನಗೆ ಗೊತ್ತಿಲ್ಲ ಗುರು. ನನಗೆ ಇದು ನೋಡಿರಿ, ಇಲ್ಲ ಕೊಟ್ಟವನು ₹178 ಸ್ಕ್ರ್ಯಾಚ್ ಕಾರ್ಡಿಂದ ಅರ್ನ್ ಇದೆ. ಇದು ಕೊಟ್ಟಿದ್ದು ನೋಡಿದೆ, ಸ್ಕ್ರ್ಯಾಚ್ ಕಾರ್ಡ್ ರಿವಾರ್ಡ್ಸ್ ಇದೆ. ₹178 ಕೊಟ್ಟವನು ಸ್ಕ್ರ್ಯಾಚ್ ಕಾರ್ಡಿಗೆ. ಅಷ್ಟೇ ಅಂದರೆ 10 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದಕ್ಕೆ ₹178 ಕೊಟ್ಟಿದ್ದಾನೆ. ₹178 ಟೋಟಲ್ ಬಂದ್ಬಿಟ್ಟು ₹665 ಆಗಿದೆ ಅರ್ನಿಂಗ್ಸು. ಇವಾಗ ಒಂದು ಆರ್ಡ್ರ್ ಬಿದ್ದಿದೆ. ಎಲ್ಲಿದ್ದೀನಪ್ಪ ಅಂದರೆ ಮಾಲ್ ಆಫ್ ಏಷ್ಯಾದಲ್ಲಿದ್ದೀನಿ. ಆರ್ಡ್ರ್ ಕೂಡ ಬಿದ್ದಿದೆ ನೋಡ್ಬೋದು. ಮಂಗೋಲಿಯನ್ ಅಂತಿದ್ರು, ಇವ್ರು ಬೇಗ ತಂದ್ಕೊಡಲ್ಲ ಗುರು. ಇದು ಒಂದೇ ಹಿಂಸೆ ಇಲ್ಲಿ. ಏನಪ್ಪ ಅಂದರೆ ಮಾಲ್ ಆಫ್ ಏಷ್ಯಾದಲ್ಲಿ ಆರ್ಡ್ರ್ ಕೂಡ ರೆಡಿ ಇರೋಲ್ಲ. ನೋಡಿ, ಟೈಮಿಂಗ್ ಕೂಡ ಕೊಟ್ಟವನೆ 6 ಮಿನಿಟ್ಸ್ ಅಂತ ಐತೆ ಇದರದ್ದು. ಬಟ್ ಇದು ರೆಡಿ ಆಗೋಕ್ಕೆ ಮ್ಯಾಕ್ಸಿಮಮ್ ಅಂದರೂ ಇಲ್ಲಿ ಒಂದು ಅರ್ಧ ಗಂಟೆ ಅಂತೂ ವೇಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈ ಒಂದು ಮಾಲಲ್ಲಿ ನಮಗೆ ಬೇಗ ಆರ್ಡ್ರ್ ತಂದು ಕೊಡೋಲ್ಲ ಅವರು. ಆರ್ಡ್ರ್ ರೆಡಿ ಇದ್ರೂ ಕೊಡೋಕ್ಕೆ ಅವ್ರಿಗೇನಿಲ್ಲ ಅಂದರೂ 10 ನಿಮಿಷ ಟೈಮ್ ಹಿಡಿಯುತ್ತೆ. ಹಂಗಾಗಿದೆ. ಬರೀ ಆರ್ಡ್ರ್ ಪಿಕ್ ಮಾಡಿಬಿಟ್ಟು ಸಿಗ್ತೀನಿ. ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗಿದೆ. ಅರ್ನಿಂಗ್ಸ್ ನೋಡ್ಬೋದು, ₹1458 ಆಗಿದೆ. 23 ಆರ್ಡ್ರ್ ಹೊಡೆದಿದ್ದೀನಿ. ಲಾಗಿನ್ ಅವ್ರು ನೋಡ್ಬೋದು, 10 ಗಂಟೆ 30 ನಿಮಿಷ ಲಾಗಿನ್ ಆಗಿದ್ದೀನಿ.
ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಇವತ್ತಿಷ್ಟು 1458 ರೂಪಾಯಿ ಆಗಿದೆ. 12 ಗಂಟೆಯಿಂದ 12 ಗಂಟೆವರೆಗೂ ಲಾಗಿನ್ ಆಗಿದ್ದು. ನೋಡ್ಬೋದು ಎಷ್ಟಾಗಿದೆ ಅಂತಂದು ಅರ್ನಿಂಗ್ಸು ಇಷ್ಟಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಲ್ಲ ಪ್ಲೀಸ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಿಮಗೆ ನೈಟ್ ಶಿಫ್ಟ್ ವಿಡಿಯೋ ಸಿಗ್ತಾನೆ ಇರ್ತವೆ ನನ್ನ ಚಾನಲ್ನಲ್ಲಿ.